ಮುಂದೆ ದಶರಥನ ಕಥೆ ಹೇಳ್ತಾರೆ. ದಶರಥ ರಾಜ್ಯವಾಳಬೇಕಾದರೆ ಒಂದು ಸಂದರ್ಭದಲ್ಲಿ ದೈವಜ್ಞರು ಜ್ಯೋತಿಷ್ಯರು ತಾವು ಆ ರಾಜ್ಯದ ಬಗ್ಗೆ ಅವರು ಗ್ರಹಗಳ ಗತಿಯನ್ನೆಲ್ಲ ವಿಚಾರ ಮಾಡಿ ದಶರಥನಿಗೆ ಹೇಳಿದರಂತೆ, ಮುಂದೆ ಶನಿ ಪ್ರವೇಶ ಮಾಡಲಿಕ್ಕಿದೆ, ಇದರಿಂದ ನಿನ್ನ ರಾಜ್ಯದಲ್ಲಿ ತುಂಬ ತೊಂದರೆ ಆಗತ್ತೆ, ಅನಾವೃಷ್ಟಿ ಆಗುವುದು, ಮರಣಾದಿಗಳಾಗುವುದು, ಘೋರವಾದ ಉತ್ಪಾತಗಳು ನಡೆಯುವಂಥದ್ದು, ಇದೆಲ್ಲ ನಿನಗೆ ಮುಂದೆ ತೊಂದರೆ ಬರಲಿಕ್ಕಿದೆ ಅಂತ ಜ್ಯೋತಿಷ್ಯರು ದಶರಥನಿಗೆ ಸೂಚನೆ ಮಾಡಿದರಂತೆ. ಆ ಸಮಯದಲ್ಲಿ ದಶರಥ ಮಹಾರಾಜ ತಾನು ಶನಿಯನ್ನು ಕುರಿತು ಪ್ರಾರ್ಥನೆ ಮಾಡಿ ಶನಿಯನ್ನು ಒಲಿಸಿಕೊಂಡು ತನ್ನ ರಾಜ್ಯಕ್ಕೆ ಯಾವ ತೊಂದರೆ ಆಗದಂತೆ ಮಾಡಿದ ಅಂತ ಕಥೆಯನ್ನು ತಿಳಿಸ್ತಾರೆ. ಆ ಸಮಯದಲ್ಲಿ ಶನಿದೇವರು ಕೇಳಿದರಂತೆ, ಏನಾದರೂ ವರ ಬೇಕಾದರೂ ಕೇಳು, ಕೊಡ್ತೇನೆ. ದಶರಥ ಹೇಳಿದ, ತವಯೋ ವಾಸರೇ ಪ್ರಾಪ್ತೆ ತೈಲಾಭ್ಯಂಜನ್ ಕರೋತಿ ವೈ. ನಿನ್ನ ವಾರದಲ್ಲಿ ಅಂದರೆ ಶನಿವಾರದಲ್ಲಿ ಯಾರು ತೈಲಾಭ್ಯಂಗವನ್ನು ಮಾಡಿಕೊಳ್ತಾರೆ ಅವರಿಗೆ ಒಂದು ವಾರದ ತನಕ ಅಂದರೆ ಪುನಃ ಮುಂದಿನ ಶನಿವಾರದ ತನಕ ನಿನ್ನ ಪೀಡೆ ಅವರಿಗೆ ಆಗಬಾರದು ಅಂತ ಹೇಳಿದರಂತೆ. ಅಂದರೆ ಶನಿವಾರ ತೈಲಾಭ್ಯಂಗ ಮಾಡುವ ಅದೊಂದು ಧರ್ಮಶಾಸ್ತ್ರ, ಅದನ್ನು ನಿರೂಪಣೆ ಮಾಡಲಿಕ್ಕೆ ಈ ಒಂದು ಕಥೆಯನ್ನು ಹೇಳುತ್ತಾರೆ. ಅಂದರೆ ಈ ಬೇರೆ ಬೇರೆ ರೀತಿಯಲ್ಲಿ ಪುರಾಣಗಳಲ್ಲಿ ಕಥೆಗಳ ನಿರೂಪಣೆ ನಮಗೆ ಬರುತ್ತೆ. ತಸ್ಯಾನ್ಯ ದಿವಸಂ ಯಾವತ್ತು ಪೀಡಾಚಾರ್ಯ ನಚತ್ವಯ, ನೀನು ಅವರನ್ನು ಪೀಡಿಸಬಾರದು ಅಂತ ಹೇಳಿದಾಗ ಶನಿ ಆಜೆ ಆಗಲಿ ಅಂತ ಒಪ್ಪಿಕೊಂಡ ಅಂತ ಕಥೆಯನ್ನು ಹೇಳ್ತಾರೆ. ನಂತರದಲ್ಲಿ ಇದೇ ದಶರಥ ತಾನು ತನಗೆ ಸಂತತಿ ಇಲ್ಲ ಅಂತ ತುಂಬ ನೊಂದು ಮುಂದೆ ತಾನು ಈ ಹಾಟಕೇಶ್ವರ ಕ್ಷೇತ್ರಕ್ಕೆ ಬಂದು ಅಲ್ಲಿ ತಾನು ತಪಸ್ಸನ್ನು ಮಾಡಿದ. ಆ ತಪಸ್ಸಿನ ಪ್ರಭಾವದಿಂದ ರಾಮನನ್ನ ಮಗನನ್ನಾಗಿ ಪಡೆದ ಅಂತ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ್ದಂತೆ. ವಿಷ್ಣು ಪ್ರತ್ಯಕ್ಷ ಆದ, ಏನು ಬೇಕು ಅಂದಾಗ ನೀನೇ ನನ್ನ ಮಗನಾಗಿ ಬರಬೇಕು. ದೇವರು ಹೇಳಿದ, ಅವತಾರನ್ ಕರಿಷ್ಯಾಮಿ ಕೃತ್ವ ರೂಪಚತುಷ್ಟಯಂ, 4 ರೂಪದಿಂದ ನಿನ್ನ ಮನೆಯಲ್ಲಿ ಬರ್ತೇನೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮ ಸಾಕ್ಷಾತ್ ರೂಪ ಅದು, ಉಳಿದವರಲ್ಲಿ ಪರಮಾತ್ಮನ ಆವೇಶ. ರಾಮ ವಾಸುದೇವನಾದರೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಕ್ರಮೇಣ ನೆಲೆಸಿರುವಂಥದ್ದು. ಹೀಗೆ ಆ ಚರಿತ್ರೆಯನ್ನು ತಿಳಿಸಿಕೊಡ್ತಾ ಅನಂತರದಲ್ಲಿ ರಾಮೇಶ್ವರ ತೀರ್ಥ ಅಂತ ಆ ತೀರ್ಥವನ್ನು ಹೇಳ್ತಾರೆ. ರಾಮಾವತಾರ ಆಯಿತು, ರಾಮಾಯಣದ ಕಥೆಯೆಲ್ಲ ಬಹಳ ಪ್ರಸಿದ್ಧವಾದದ್ದು. ಎಲ್ಲ ಮುಗಿದ ನಂತರ ರಾಮಾಯಣದ ಕಥೆಯೆಲ್ಲ ಹೇಳಿ ಎಲ್ಲ ಆದ ನಂತರದಲ್ಲಿ ಇನ್ನೇನು ರಾಮದೇವರು ಪರಂಧಾಮಕ್ಕೆ ಹೊರಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಒಮ್ಮೆ ದುರ್ವಾಸರು ತಾವು ರಾಮದೇವರನ್ನು ಭೇಟಿಯಾಗಬೇಕು ಅಂತ ಬಂದ್ರಂತೆ. ಇಲ್ಲಿ ಹೇಳುವಾಗ ಒಂದು ಸ್ವಲ್ಪ ವಿಭಿನ್ನವಾಗಿ ಹೇಳಿದರು, ಅಂದರೆ ವೈರುಧ್ಯ ಏನೂ ಇಲ್ಲ, ವಿರೋಧ ಏನೂ ಇಲ್ಲ. ಒಬ್ಬ ದೇವದೂತ ರಾಮದೇವರ ಬಳಿಯಲ್ಲಿ ಬಂದ. ಆ ದೇವದೂತ ಯಾರೂ ಹೇಳುವುದಿಲ್ಲ, ಇಲ್ಲಿ ಒಬ್ಬ ದೇವದೂತ ಅಷ್ಟೇ. ರಾಮದೇವರನ್ನು ಪರಂಧಾಮಕ್ಕೆ ಬರಬೇಕು ಅಂತ ಕರೆಯೋದಕ್ಕಾಗಿ ಒಬ್ಬ ದೇವದೂತ ಬಂದ. ಶ್ರೀಮದಾಚಾರ್ಯರು ಹೇಳುವಂತೆ ಅಲ್ಲಿ ಯಾರೋ ಅಲ್ಲ, ಮಹರುದ್ರ ದೇವರೇ ಅಲ್ಲಿ ಬಂದದ್ದು ಅಂತ ಆಚಾರ್ಯರು ಹೇಳುತ್ತಾರೆ. ಏಕಾಂತದಲ್ಲಿ ಮಾತಾಡಬೇಕು ಅಂತ ಕೇಳಿದರಂತೆ ರುದ್ರದೇವರು ಬಂದು. ಆ ಸಮಯದಲ್ಲಿ ಪರಮಾತ್ಮ ಲಕ್ಷ್ಮಣನನ್ನೇ ದ್ವಾರಪಾಲಕನನ್ನಾಗಿ ನಿಲ್ಲಿಸಿದ. ಲಕ್ಷ್ಮಣನಿಗೆ ಹೇಳಿದ, ಯಾರನ್ನಾದರೂ ಒಳಗಡೆ ಬಿಟ್ಟಿದ್ದಿ ಅಂತಂದರೆ ಸಂಹಾರ ಮಾಡುತ್ತೇನೆ, ನಿನ್ನನ್ನು ಕೊಂದು ಹಾಕ್ತೇನೆ ಅಂತಂದ. ಎಲ್ಲ ಕಥೆ ಬಹಳ ವಿಸ್ತಾರವಾಗಿ ಬಂದಿದೆ ಇಲ್ಲಿ. ಆ ಸಮಯದಲ್ಲಿ ಅದೇ ಕಾಲಕ್ಕೆ ದುರ್ವಾಸರು ಬರ್ತಾರೆ. ಬಂದು ಹೇಳಿದರು, ನನಗೆ ಬಹಳ ಹಸಿವೆ ಆಗಿದೆ, ಆಹಾರಾರ್ಥಂ ಬುಭುಕ್ಷಿತಃ ದರ್ಶನಾರ್ಥಿ ಕ್ಷುಧಾವಿಷ್ಟ ಕಿಂಚರೋಮಿ ಪ್ರಸಾಧಿ ಮಾಂ. ದುರ್ವಾಸರಲ್ಲಿ ಬಂದ್ರಂತೆ. ಅವರದ್ದೊಂದು ಪ್ರತಿಜ್ಞೆ ಇತ್ತು, ಸಿದ್ಧಂ ನದೇಯ ಮುತ ಸಾಧ್ಯಂ ಅಪೀತಿ ವಾಚಂ. ಆಚಾರ್ಯರು ವಿಸ್ತಾರವಾಗಿ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ, ದುರ್ವಾಸರಿ ಯಾರಾದರೂ ಆತಿಥ್ಯ ಮಾಡಬೇಕಾದರೆ ಅವರು ಬರಲಿಕ್ಕೆ ಮೊದಲು ಅಡಿಗೆ ಮಾಡಿಟ್ಟಿರಬಾರ್ದಂತೆ, ಬಂದ ಮೇಲೆ ಅಡಿಗೆ ಮಾಡಬಾರ್ದು, ಆದರೂ ಊಟಕ್ಕೆ ಹಾಕಬೇಕು, ಇದವರ ನಿಯಮ. ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದರು, ಎಲ್ಲೂ ಅವರಿಗೆ ಆತಿಥ್ಯ ಸಿಗಲಿಲ್ಲ. ರಾಮದೇವರ ಹತ್ರ ಬಂದ್ರಂತೆ. ಲಕ್ಷ್ಮಣ ವಿಚಾರ ಮಾಡಿದ, ನಾನು ಈ ಕಳಿಸ್ಲಿಲ್ಲ ಅಂತಂದರೆ ಈ ಮುನಿ ನಾಳೆ ಎಲ್ಲ ಕಡೆ ಲೋಟದಲ್ಲಿ ರಾಮದೇವರ ಕುರಿತು ತಪ್ಪಾಗಿ ಪ್ರಚಾರ ಮಾಡ್ತಾನೆ, ಹಾಗಾಗಿ ನಾನು ಇವರನ್ನು ಕಳಿಸ್ತೇನೆ, ನನ್ನನ್ನು ರಾಮ ಕೊಂದರೂ ಅಡ್ಡಿ ಇಲ್ಲ, ನಾನು ಕಳಿಸ್ತೇನೆ ಅಂತ ದುರ್ವಾಸರನ್ನು ಒಳಗಡೆ ಬಿಟ್ಟುಕೊಟ್ಟಿದ್ದಾರೆ. ಮುಂದೆ ರಾಮದೇವರು ತಮ್ಮ ಕೈಯಿಂದಲೇ ಚತುರ್ಗುಣವಾದ ಅನ್ನವನ್ನು ದುರ್ವಾಸರಿಗೆ ಕೊಟ್ಟರು. ದುರ್ವಾಸರ ಸಂತುಷ್ಟರಾಗಿ ರಾಮದೇವರನ್ನು ಸ್ತೋತ್ರ ಮಾಡಿ ಹೊರಡುತ್ತಾರೆ. ಇದೆಲ್ಲ ಆದ ನಂತರದಲ್ಲಿ ರಾಮದೇವರು ಮುಂದೆ ಲಕ್ಷ್ಮಣನ ಹತ್ರ ಬಂದು ಹೇಳಿದರು, ನೀನು ಇಲ್ಲಿಂದ ಹೊರಟು ಬಿಡು. ಲಕ್ಷ್ಮಣನ ಕೊಲ್ಲಬೇಕಲ್ಲ, ಯಾಕಂದರೆ ಮರ್ಯಾದೆಯ ನಿಯಮವನ್ನು ಮೀರಿದ್ದಾನೆ ಲಕ್ಷ್ಮಣ. ಆದರೆ ಕೊಲ್ಲುವುದಿಲ್ಲ. ಅತ್ಯಂತ ಬಂಧು ನಿಧನಂ ತ್ಯಾಗ ಏವೇತಿ ಚಿಂತಯನ್ ಅಂತಾರೆ ಶ್ರೀಮದಾಚಾರ್ಯರು. ನಮಗೆ ತುಂಬ ಹತ್ತಿರರಾದವರನ್ನು ಕೊಲ್ಲುವುದು ಅಂತಂದರೆ ಅವರನ್ನು ತ್ಯಾಗ ಮಾಡುವುದೇ ಅವರನ್ನು ಕೊಂದ ಹಾಗೆ ಅಂತ ಅರ್ಥ.
ಈ ಧರ್ಮ ಸೂಕ್ಷ್ಮ ಗೊತ್ತಿದೆ ನೋಡಿ. ಹಾಗಾಗಿ ರಾಮದೇವರು ಹೇಳ್ತಾರೆ, ತ್ಯಾಗೋವಾಥ ವಧೋವಾಥ ಸಾಧೂನಾಂ ಉಭಯಂ ಸಮಂ, ಪುರಾಣದ ಮಾತು. ಅದಕ್ಕೋಸ್ಕರ ಅಂದರೆ ಆಚಾರ್ಯರು ಎಷ್ಟೆಲ್ಲ ಚರಿತ್ರೆ ಸಂಗ್ರಹ ಮಾಡಿದ್ದಾರೆ, ಅದು ಎಷ್ಟು ಪ್ರಾಮಾಣಿಕವಾಗಿರುವಂಥದ್ದು ಅನ್ನೋದನ್ನು ನಾವು ಗಮನಿಸಬಹುದಿಲ್ಲಿ. ಇಷ್ಟು ಹೇಳಿದಾಗ ಲಕ್ಷ್ಮಣ ತಾನು ಅಲ್ಲೇ ದೇಹವನ್ನು ಬಿಟ್ಟು ಹೊರಟ. ಮುಂದೆ ಲಕ್ಷ್ಮಣ ಅವನು ಶೇಷರೂಪವನ್ನು ತಾಳಿದ ಅಂತ ಆಚಾರ್ಯರು ಬಹಳ ವಿಸ್ತಾರವಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಆ ಸಮಯದಲ್ಲಿ ರಾಮ ತುಂಬ ತಾನು ದುಃಖಪಟ್ಟನಂತೆ, ಅಯ್ಯೋ ಲಕ್ಷ್ಮಣನನ್ನು ನಾನು ಈ ರೀತಿ ಮಾಡಿಬಿಟ್ನಲ್ಲ ಅಂತ ತಾನು ತುಂಬ ದುಃಖಪಟ್ಟ ಅಂತ ಹೇಳ್ತಾರೆ. ಪರಮಾತ್ಮ ದೇವರಿಗೆ ದುಃಖ ಇದೆ ಅಂತ ಅರ್ಥ ಅಲ್ಲ, ಮೇಲ್ನೋಟಕ್ಕೆ ಆ ರೀತಿ ವಿಲಾಪ ಮಾಡಿದ ಒಬ್ಬ ಸಾಮಾನ್ಯ ವ್ಯಕ್ತಿ ತಮ್ಮನನ್ನು ಕಳೆದುಕೊಂಡಾಗ ಹೇಗಿರ್ತಾನೆ ಎನ್ನುವುದನ್ನು ರಾಮದೇವರು ತಾವು ತೋರಿಸಿಕೊಟ್ಟಿದ್ದಾರೆ. ಇದಲ್ಲಾದ ಮೇಲೆ ಮುಂದೆ ಪರಮಾತ್ಮ ರಾಮಸೇತುವನ್ನು ಮಾಡಿದ. ಸೇತವು ಶಂಕರ ತ್ರಿತಯಂ ಶುಭಂ, ರುದ್ರದೇವರನ್ನು ಪ್ರತಿಷ್ಠೆ ಮಾಡಿದ ಅಂತ ಆ ಚರಿತ್ರೆ ಏನು. ಅಂದರೆ ಏನು ರಾಮೇಶ್ವರದಲ್ಲಿ ಇವತ್ತು ರುದ್ರದೇವರನ್ನು ಕಾಣುತ್ತೇವೆ, ಅದು ಈ ಪಾಪದ ಪರಿಹಾರಕ್ಕೋಸ್ಕರವಾಗಿ ಮಾಡಿದರು ಅಂತ ಕಥೆಯನ್ನು ಹೇಳ್ತಾರೆ. ಆದರೆ ರಾಮದೇವರಿಗೆ ಪಾಪದ ಲೇಪವೇ ಇಲ್ಲ ಅಂತಂದ ಮೇಲೆ ಅದರ ಪರಿಹಾರಕ್ಕೆ ರುದ್ರದೇವರನ್ನು ಸ್ಥಾಪನೆ ಮಾಡುವುದಂತೂ ಸುಳ್ಳು. ರುದ್ರದೇವರ ಮಹತ್ವ ಲೋಕದಲ್ಲಿ ಗೊತ್ತಾಗಲಿ ಅನ್ನೋದಕ್ಕೆ ರಾಮದೇವರ ಆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸರ್ವೋತ್ತಮನಾದ ಪರಮಾತ್ಮ ತನ್ನ ಭಕ್ತರಾದ ರುದ್ರದೇವರ ಮೇಲೆ ಅಂಥ ಕಾರುಣ್ಯ ತೋರಿದ್ದಾನೆ, ಅವರಿಗೆ ಪ್ರಸಿದ್ಧಿಗೆ ಬರಬೇಕು ಅಂತ ಪರಮಾತ್ಮ ಕೆಲಸ ಮಾಡಿದ್ದಾನೆ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಇದೇ ಮಾತು ಹೇಳ್ತಾರೆ. ಹೀಗೆ ರಾಮಾವತಾರದ ಚರಿತ್ರೆ ಹೇಳ್ತಾ ಮುಂದೆ ಶ್ವೇತರಾಜನ ಕಥೆ, ಅದು ಈ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಈ ಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಶ್ವೇತ ಅಂತ ಒಬ್ಬ ಮಹಾರಾಜ ಅನೇಕ ಯಜ್ಞಗಳನ್ನು ಮಾಡಿದ್ದ, ಆದರೆ ಅನ್ನದಾನವನ್ನು ಮಾಡೋದಿಲ್ಲ. ಯಜ್ಞ ಮಾಡೋದು ಉಪವಾಸ ಕಳಿಸೋದು ಬಂದವರನ್ನೆಲ್ಲ. ಯಜ್ಞ ಸಾರ್ಥಕ ಆಗೋದೇ ಅನ್ನದಾನ ಮಾಡಿದಾಗ, ಭೋಜನ ಮಾಡಿಸಿದಾಗ ಸಾರ್ಥಕವಾಗತ್ತದು. ಆದರೆ ಶ್ವೇತರಾಜ ಎಷ್ಟೆಲ್ಲ ಯಜ್ಞ ಮಾಡಿದರೂ ಅನ್ನ ಹಾಕಲಿಲ್ಲಂತೆ. ಅದರ ಒಂದು ಫಲವಾಗಿ ಮುಂದೆ ಆ ರಾಜ ತಾನು ತನ್ನ ತನ್ನ ಶರೀರದ ಮಾಂಸವನ್ನೇ ತಾನು ಕಿತ್ತು ತಿನ್ನುವಂತಹ ಪ್ರಸಂಗ ಬಂತು. ದೇಹತ್ಯಾಗ ನಂತರದಲ್ಲಿ ಆ ತರಹದ ಪ್ರಸಂಗ ಬಂತು. ಬ್ರಹ್ಮದೇವರೇ ಹೇಳಿದರಂತೆ, ಕಿಂ ಭಕ್ಷಯಾಮ್ಯಾಶು ದೃಶದ ಕಾಷ್ಠಮೇವವ. ಬ್ರಹ್ಮದೇವರೇ ಹೇಳಿದರು, ನಿನ್ನ ದೇಹ ತೀರ್ಥದ ಹತ್ರ ಬಿದ್ದಿದೆ, ಹೋಗಿ ಅದನ್ನೇ ಕಿತ್ತು ತಿನ್ನು ನೀನು ಅಂತ. ಹಾಗೆ ನನ್ನ ಪ್ರಾಯಶ್ಚಿತ್ತ ಏನು ಮಾಡಬೇಕು ಅಂದಾಗ ಒಂದು ಮಾಲೆಯನ್ನು ಅಗಸ್ತ್ಯರ ಮೂಲಕ ರಾಮಚಂದ್ರನಿಗೆ ಸಮರ್ಪಣೆ ಮಾಡು ಅಂತ ಬ್ರಹ್ಮದೇವರು ಹೇಳ್ತಾರೆ. ಅದು ತಕ್ಕಂತೆ ತಾನು ಒಂದು ಮಾಲೆಯನ್ನು ಮಾಡಿ, ಆಚಾರ್ಯರು ಮಾಲಾ ಅಂತ ಇಷ್ಟೇ ಹೇಳುತ್ತಾರೆ. ಇಲ್ಲಿ ಪುರಾಣದಲ್ಲಿ ಹೇಳುವಾಗ ಅದೊಂದು ದೊಡ್ಡ ಹಾರ, ರತ್ನ ವೈಢೂರ್ಯಗಳಿಂದ ಖಚಿತವಾಗಿರತಕ್ಕಂಥ ಒಂದು ಹಾರ ಅಂತ ವ್ಯಾಸರಿಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಂಥ ಒಂದು ಮಾಲೆಯನ್ನು ಅಗಸ್ತ್ಯರ ದ್ವಾರ ರಾಮದೇವರಿಗೆ ಸಮರ್ಪಣೆ ಮಾಡಿದ್ನಂತೆ. ದೇವರಿಗೆ ನಾವು ಪುಷ್ಪದ ಮಾಲೆಗಳನ್ನು ನಾವು ಸಮರ್ಪಣೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ. ಎಂಥ ಒಂದು ಪ್ರೇತತ್ವ ಬರುವ ಪ್ರಸಂಗ ಇದ್ದರೂ ಅದರಿಂದ ನಾವು ಮುಕ್ತರಾಗ್ತೇವಂತ. ದೇವರಿಗೆ ಹೂವನ್ನು ಸಮರ್ಪಣೆ ಮಾಡಿದರೆ ಅಷ್ಟು ಪುಣ್ಯ ಇದೆ. ಅದನ್ನು ಈ ಕಥೆಯ ಮೂಲಕ ತಿಳಿಸಿಕೊಡುತ್ತಾರೆ. ಅಗಸ್ತ್ಯರ ಮೂಲಕ ರಾಮದೇವರಿಗೆ ತಾನು ಸಮರ್ಪಣೆ ಮಾಡಿದ್ದಕ್ಕೆ ಶ್ವೇತರಾಜ ತಾನು ಆ ಪ್ರೇತತ್ವದಿಂದ ಬಿಡುಗಡೆಯಾಗಿ ತಾನು ಸದ್ಗತಿಯನ್ನು ಪಡೀತಾ ಇದ್ದಾನೆ. ಆ ಕಥೆಯನ್ನು ಹೇಳುತ್ತಾರೆ. ಮುಂದೆ ಲುಪ್ತ ತೀರ್ಥ ಮಹಾತ್ಮ್ಯ ಅಂತ ಅನೇಕ ತೀರ್ಥಗಳ ಮಹಾತ್ಮ್ಯ ಇಲ್ಲಿ ನಮಗೆ ನಿರೂಪಿತವಾಗಿದೆ. ಇದೆಲ್ಲ ಆದ ಮೇಲೆ ಮುಂದೆ ಅತಿಥಿ ಸತ್ಕಾರದ ಬಗ್ಗೆ ಒಂದು ಮಾತು ಹೇಳುತ್ತಾರೆ. ಅತಿಥಿಗಳು ಮನೆಗೆ ಬಂದಿದ್ದಾರೆ ಅಂತಂದರೆ ಪರಮಾತ್ಮನೇ ಬಂದಿದ್ದಾನೆ ಅಂತ ನಾವು ತಿಳಿಬೇಕಂತೆ. ವಿಷ್ಣುರು ಬ್ರಾಹ್ಮಣ ರೂಪೇಣ ಅಂತ ಒಂದು ಮಾತುಂಟು ಶಾಸ್ತ್ರದಲ್ಲಿ. ಅದೊಂದು ದೊಡ್ಡ ಯಜ್ಞ. ಅದು ಯಜ್ಞ ಅಂದರೆ ಯಾರು? ಮತ್ತು ದೇವರನ್ನು ಒಲಿಸಿಕೊಳ್ಳಿಕ್ಕೆ ಇರುವಂತಹದ್ದು. ಸದೇವೋ ಯಜ್ಞಪೂರುಷಃ ಯಜ್ಞೋ ವೈ ವಿಷ್ಣು. ವೇದ ಹೇಳಿದ ಹಾಗೆ ಕೃಷ್ಣಗೀತೆಯಲ್ಲಿ ಹೇಳಿದ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ಯಜ್ಞ ಅಂತಂದರೆ ಪರಮಾತ್ಮ. ಎಲ್ಲ ಯಜ್ಞಗಳ ಪೈಕಿ ಅತಿಥಿಗಳ ಮೂಲಕ ಪರಮಾತ್ಮನ ಆರಾಧನೆ ಮಾಡುವಂಥ ಯಜ್ಞ ಇದೆಯಲ್ಲ, ಬಹಳ ದೊಡ್ಡ ಯಜ್ಞ ಅದು ಅಂತ ಹೇಳ್ತಾ, ಗೃಹಸ್ಥಾನಾಂ ಪರೋಧರ್ಮ, ಗೃಹಸ್ಥರಿಗೆ ದೊಡ್ಡ ಧರ್ಮ ಅಂತಂದರೆ ಅತಿಥಿ ಸತ್ಕಾರ. ಮನೆಗೆ ಬಂದ ಅತಿಥಿಗಳನ್ನು ಎಂದೂ ಹಾಗೆ ವಾಪಸ್ ಕಳಿಸ್ಬಾರದು. ನಾವು ಏನು ಹಾಕದೆ ಅವರನ್ನು ಕೊಟ್ಟು ಕಳಿಸ್ಬಾರ್ದು, ಏನಾದರೂ ಕೊಡಬೇಕಂತ. ಕಾಠಿರೋಪನಿಷತ್ತಿನಲ್ಲಿ ಕೇಳುತ್ತೇವೆ, ಅತಿಥಿಗಳಿಗೆ ನಾವು ಏನೂ ಕೊಡದೆ ಹಾಗೆ ಕಳಿಸಿದ್ದೇವೆ ಅಂತಂದರೆ ಅವರು ನಮ್ಮ ಎಲ್ಲ ಪುಣ್ಯವನ್ನು ತೊಗೊಂಡು ಹೋಗ್ತಾರೆ. ಸದತ್ವ ದುಷ್ಟತಂತಸ್ಯ ಪುಣ್ಯಮಾದಾಯ ಗಚ್ಚತಿ. ಅವರು ತಮ್ಮ ಪಾಪಗಳನ್ನೆಲ್ಲ ನಮಗೆ ಕೊಟ್ಟು ನಮ್ಮ ಪುಣ್ಯವನ್ನು ಅವರು ತೊಗೊಂಡು ಹೋಗ್ತಾರಂತೆ. ಯಮಧರ್ಮರಾಜರು ಹೇಳುವುದುಂಟು, ಆಶಾ ಪ್ರತೀಕ್ಷೆ ಸಂಗತಂ ಸುನೃತಾಂಚ ಇಷ್ಟಾಪೂರ್ತೆ ಪುತ್ರ ಪಶೂಂಶ್ಚ ಸರ್ವಾನ್ ಏತದ್ ವೃಂತೆ. ವೃಂತೆ ಅಂದರೆ ವೃಜಿಚ್ಛೇದನೆ. ಬಂದ ಅತಿಥಿ ಅವನು ಏನೂ ಸ್ವೀಕಾರ ಮಾಡದೆ ಹೊರಟಿದ್ದಾನೆ ಅಂದರೆ ನಮ್ಮ ಎಲ್ಲ ಪುಣ್ಯವನ್ನು ತಾನು ತೊಗೊಂಡು ಹೋಗ್ತಾನೆ. ಏತದ್ ವೃಂತೆ ಪುರುಷಸ್ಯಾಲ್ಪ ಮೇಧಸಃ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣ ಗೃಹೆ.
ಚಾಠೆಟದಲ್ಲಿ ನಾವು ಕೇಳ್ತೇವೆ ಈ ಮಾತನ್ನು. ಅದರಂತೆ ದತ್ವಾ ದುಷ್ಕೃತಂ ತಸ್ಮೈ ಪುಣ್ಯಮಾದಾಯ ಗಚ್ಚತಿ. ಬಂದ ಅತಿಥಿ ಅವನು ಬರಿಜೈಯಲ್ಲಿ ಹೋಗುವುದು ಅಂತ ಇಲ್ಲೇ ಇಲ್ಲ. ನಾವೇನಾದರೂ ತೊಟ್ಟು ಕಳಿಸಿದರೆ ಅದನ್ನು ತೊಗೊಂಡು ಹೋಗ್ತಾನೆ. ಏನೂ ಕೊಳ್ಳಿಲ್ವಾ, ನಮ್ಮ ಪುಣ್ಯವನ್ನೇ ತಾನು ತೊಗೊಂಡು ಹೋಗ್ತಾನಂತೆ. ಆದ್ದರಿಂದ ಅತಿಥಿ ಸತ್ಕಾರವನ್ನು ಅವಶ್ಯವಾಗಿ ಮಾಡಲೇಬೇಕು. ಅತಿಥಿ ಸಂತುಷ್ಟನಾದ ಅಂತಂದರೆ ತುಷ್ಟಾಸ್ಯು ಸರ್ವದೇವತಾ, ಎಲ್ಲ ದೇವತೆಗಳು ಸಂತುಷ್ಟರಾದರು ಅಂತಲೇನೇ ಅರ್ಥ. ಆ ಅತಿಥಿಗಳಲ್ಲಿ 3 ರೀತಿಯ ಅತಿಥಿಗಳಿದ್ದಾರೆ ಅಂತ ತಿಳಿಸಿದರು. ಶ್ರಾದ್ದೀಯ, ವೈಶ್ವದೇವೀಯ, ಸೂರ್ಯೋಢಶ್ಚ ತೃತೀಯತಃ. ಶ್ರಾದ್ದೀಯ ಅತಿಥಿ ಅಂದರೆ ಮನೆಯಲ್ಲಿ ಪಿತೃಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಯಾರು ಬಂದಿರ್ತಾರೆ ಅವರು ಶ್ರಾದ್ದೀಯ ಅತಿಥಿ ಅಂತ ಅವರನ್ನು ತಿಳಿಬೇಕು, ಅವರ ಸತ್ಕಾರವನ್ನು ಮಾಡಬೇಕು. ಮತ್ತೊಬ್ಬರು ವೈಶ್ವದೇವೀಯ. ವೈಶ್ವದೇವ ಮಾಡಿದ ತಕ್ಷಣ, ಮನೆಯಲ್ಲಿ ವೈಶ್ವದೇವ ಆದ ತಕ್ಷಣ ಯಾರಾದರೂ ಅತಿಥಿಗಳು ಮನೆಗೆ ಬಂದರು ಅಂತಂದರೆ ಅವರು ವೈಶ್ವದೇವಿಯ ಅತಿಥಿ. ಶಾಸ್ತ್ರ ಒಂದು ನಿಯಮವನ್ನು ಹೇಳುತ್ತೆ, ಮನೆಯಲ್ಲಿ ವೈಶ್ವದೇವ ಆದ ಮೇಲೆ ಹೊರಗಡೆ ಹೋಗಿ ಒಂದು ಮುಹೂರ್ತ ಕಾಲ ಕಾಯಬೇಕಂತೆ. ಯಾರಾದರೂ ಆ ಹಾದಿಯಲ್ಲಿ ಅತಿಥಿಗಳು ಹೋಗ್ತಾ ಇದ್ದರೆ, ಅಂದರೆ ಯಾರಾದರೂ ಹೋಗ್ತಾ ಇದ್ದರೆ ಅವರನ್ನು ಸದ್ಬ್ರಾಹ್ಮಣರು ಯೋಗ್ಯರು ಯಾರಾದರೂ ಇದ್ದರೆ ಅವರನ್ನು ಕರೆದು ಅವರಿಗೆ ಭೋಜನವನ್ನು ಮಾಡಿಸ್ಬೇಕು ಅಂತ ಶಾಸ್ತ್ರ ತಿಳಿಸುತ್ತೆ. ಅದು ಧರ್ಮ ಇದೆ ನಮಗೆ, ಇವತ್ತಿಯೂ ಸಹಿತ ನಾವು ಅದನ್ನು ಮಾಡಬೇಕು. ಹೊರಗಡೆ ಹೋಗಿ ಕಾಯಬೇಕು ನಾವು. ಯಾರಾದರೂ ಬರ್ತಾರೇನೋ, ಒಂದು 2 ನಿಮಿಷ ಆದರೂ ಹೊರಗಡೆ ಹೋಗಿ ಕಾದು ಯಾರಾದರೂ ಆ ಸಮಯಕ್ಕೆ ಬಂದರು ಅವರನ್ನು ಕರಿಬೇಕಂತ. ಇವತ್ತು ನಮ್ಮ ಮನೆಯಲ್ಲೇ ತೀರ್ಥಪ್ರಸಾದ ಆಗಲಿ ನಿಮ್ಮದು ಕರಿಬೇಕಂತ. ಹೀಗೆ ಆ ವೈಶ್ವದೇವದ ಸಂದರ್ಭದಲ್ಲಿ ಯಾರು ಬಂದಿರ್ತಾರೆ, ವೈಶ್ವದೇವೇತು ಸಂಪ್ರಾಪ್ತಃ ಸೋತಿಥಿ ಸ್ವರ್ಗ ಸಂಕ್ರಮ, ಅವರು ನಮಗೆ ಸ್ವರ್ಗವನ್ನೇ ಕೊಡುವಂಥವರವರು. ಹೀಗೆ ಅದೊಂದು ಅತಿಥಿ ಸತ್ಕಾರ. ಮತ್ತೊಬ್ಬ ಅತಿಥಿ ಸೂರ್ಯೋಢ ಅತಿಥಿ ರುಚ್ಯತೆ ತೃತೇತು ಭೋಜನೇಯಸ್ತು ರಾತ್ರೋ ವಾ ಚಾಧಿಗಚ್ಚತಿ. ಮತ್ತೊಬ್ಬ ಅತಿಥಿ ಅಂದರೆ ನಾವು ಇವರಿಗೆ ನಿಯಮ ಇಲ್ಲ, ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು. ನಾವು ಉಂಡ ನಂತರದಲ್ಲಿ, ಉದಾಹರಣೆಗೆ ಇವತ್ತು ನಾವು ಭೋಜನ ಮಾಡಿದ್ದೇವೆ, ಊಟ ಮಾಡಿದ ತಕ್ಷಣ ಯಾರೋ ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದ, ಅವರನ್ನು ನಮ್ಮ ಊಟ ಆಗಿಬಿಟ್ಟಿದೆ ಏನೂ ಇಲ್ಲ ಹೋಗಿ ಅಂತ ವಾಪಸ್ ಕಳಿಸೋದಲ್ಲ ಅಂತ. ಬನ್ನಿ ಕೂತ್ಕೊಳ್ಳಿ, ಅವರಿಗೆ ಅತಿಥಿ ಸತ್ಕಾರ ಮಾಡಬೇಕು. ಹಿಂದಿನವರ ಅನೇಕರ ಪ್ರಾಚೀನರ ಹಾಗೆ ಮಾಡ್ತಿದ್ದರು. ಅತಿಥಿಯಾದವನು ಯಾವಾಗೇ ಬರಲಿ, ಎಷ್ಟೋ ಮನೆಗಳಲ್ಲಿ ರಾತ್ರಿ ಊಟ ಆದ ಮೇಲೆ ಪಾತ್ರೆ ಎಲ್ಲ ಸ್ವಚ್ಛ ಮಾಡಿ ಬೋರ್ಲ್ ಹಾಕಿಟ್ಟಿರ್ತಾರೆ, ಎಲ್ಲ ತೊಳೆದು ಬೆಳೆದು ಆಗಿರುತ್ತೆ. ಆ ಸಮಯ ರಾತ್ರಿ 11 ಗಂಟೆ ಒಬ್ಬ ಅತಿಥಿ ಮನೆಗೆ ಬಂದ ಅಂತಂದರೆ ಆಗ ಹೊಸತಾಯಿ ಮತ್ತೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಅವರಿಗೆ ಬಡಿಸ್ತಿದ್ರು. ಪ್ರಾಚೀನರ ಸಂಪ್ರದಾಯ ಹಾಗಿತ್ತು. ಹಾಗೆ ಯಾವಾಗೇ ಬರಲಿ ರಾತ್ರವ್ವಾ ಚಾಧಿಗಚ್ಚತಿ, ಅವರಿಗೆ ನಮ್ಮ ಯಥಾಶಕ್ತಿಯಾಗಿ ಅವರಿಗೆ ಏನಾದರೂ ಮಾಡಿ ನಾವು ಸತ್ಕಾರ ಮಾಡಬೇಕು. ಅತಿಥಿ ಸಂತುಷ್ಟನಾದ ಅಂದರೆ ಪರಮಾತ್ಮನೇ ಅಲ್ಲಿ ನಮಗೆ ಸಂತುಷ್ಟನಾಗಿ ನಮಗೆ ವರಪ್ರದನಾಗ್ತಾನೆ ಅಂತ. ಹೀಗೆ ಅತಿಥಿ ಸತ್ಕಾರದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಇದೆಲ್ಲ ಆದಮೇಲೆ ಇನ್ನು ಮುಂದೆ ಶ್ರಾದ್ದದ ಬಗ್ಗೆ ಅನೇಕ ಮಾಹಿತಿ ಉಂಟು. ತುಂಬ ಅಧ್ಯಾಯಗಳು, ಸುಮಾರು ಒಂದು 10 ಅಧ್ಯಾಯಗಳಲ್ಲಿ ಶ್ರಾದ್ದದ ಮಹಾತ್ಮ್ಯವನ್ನು ಹೇಳಿದ್ದಾರೆ. ಮತ್ತು ಚಾತುರ್ಮಾಸ್ಯ ಮಹಾತ್ಮ್ಯ, ಏನು ನಾವೀಗ ಚಾತುರ್ಮಾಸ್ಯದ ಪರ್ವಕಾಲ ಅನುಷ್ಠಾನ ಮಾಡ್ತಾ ಇದ್ದೇವೆ, ಈ ಚಾತುರ್ಮಾಸ್ಯದ ಬಗ್ಗೆ ಸುಮಾರು ಅಧ್ಯಾಯಗಳಿದ್ದಾವೆ. ಈ ನಾಗರ ಖಂಡದಲ್ಲಿ 16 ಅಧ್ಯಾಯಗಳಲ್ಲಿ ಚಾತುರ್ಮಾಸ್ಯದ ಮಹತ್ವವೇನು, ಈ ಸಂದರ್ಭದಲ್ಲಿ ದೇವರನ್ನು ನಾವು ಯಾವ ರೀತಿಯಲ್ಲಿ ಒಲಿಸಿಕೊಳ್ಬೇಕು, ಹರಿಪ್ರೀತ್ಯರ್ಥವಾಗಿ ಯಾವ ತರಹದ ವ್ರತಗಳನ್ನು ನಾವು ಆಚರಣೆ ಮಾಡಬೇಕು, ಆ ಎಲ್ಲ ವಿಚಾರಗಳನ್ನು ನಮಗೆ ನಾಗರ ಖಂಡ ಅಂದರೆ ಇದರಲ್ಲಿ ಸಾಮಾನ್ಯ ನಾವು ಹಿಂದೆ ಅವಂತಿ ಖಂಡ, ರೇವಾ ಖಂಡ ಎಲ್ಲ ನೋಡುವಾಗ ರುದ್ರದೇವರ ಲಿಂಗಗಳ ಮಹಾತ್ಮ್ಯವೇ ಬಹಳ ವಿಸ್ತಾರವಾಗಿ ಬಂದದ್ದು. ಇಲ್ಲಿಯೂ ಕೆಲವು ಹೇಳ್ತಾರೆ, ಸಿದ್ಧೇಶ್ವರ, ಹಾಟಕೇಶ್ವರ ಅದೆಲ್ಲ ಕೆಲವು ಲಿಂಗಗಳ ಬಗ್ಗೆ ಹೇಳ್ತಾರೆ. ಅದಕ್ಕಿಂತಲೂ ಹೆಚ್ಚಿಗೆ ಅನೇಕ ಕಥೆಗಳ ಮೂಲಕ ನಮ್ಮನ್ನು ಧರ್ಮಾಚರಣೆಯ ಹಾದಿಯೇ ವೇದವ್ಯಾಸದೇವರು ನಮ್ಮ ಕೈ ಹಿಡಿದು ಹೀಗೆ ಮಾಡು ಹೀಗಿರು ಅಂತ, ಯಾವ ರೀತಿ ತಂದೆ ಮಗುವನ್ನು ಕೈ ಹಿಡಿದು ನೀನು ಹೀಗೆ ಮಾಡಬೇಕು ಅಂತ ಹೇಳಿಕೊಡ್ತಾನೆ, ಉಪದೇಶ ಮಾಡುತ್ತಾನೆ, ಆ ರೀತಿಯಲ್ಲಿ ಜಗತ್ತಿಯೇ ತಂದೆಯಾದ ವೇದವ್ಯಾಸದೇವರು ನಮ್ಮ ಕೈ ಹಿಡಿದು ಸನ್ಮಾರ್ಗದಲ್ಲಿ ಹೀಗಿರಬೇಕು ಅಂತ ನಮಗೆ ಒಳ್ಳೆಯ ಮಾತಿನಲ್ಲಿ ಉಪದೇಶ ಮಾಡುತ್ತಾರೆ. ಹೀಗೆ ಮಾಡಬೇಕು, ಹೀಗೆ ಮಾಡಿ ಬಹಳ ಸರಳವಾದ ಮಾತುಗಳಲ್ಲಿ ವೇದವ್ಯಾಸದೇವರು ನಮಗೆ ಅನೇಕ ಧರ್ಮ ಸೂಕ್ಷ್ಮಗಳನ್ನು ಈ ಖಂಡದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಾದ ನಂತರ ಮುಂದೆ ಪ್ರಭಾಸ ಖಂಡ ಅಂತ ನಮಗೆ ಬರುತ್ತೆ. ಕೊನೆಯ ಖಂಡ ಅದು ಸ್ಕಂದ ಪುರಾಣದ ಕೊನೆಯ ಖಂಡ ಪ್ರಭಾಸ ಖಂಡ. ಅದರಲ್ಲಿ ಮತ್ತೆ 4 ಉಪಖಂಡಗಳಿದ್ದಾವೆ. ಕೊನೆಯಲ್ಲಿ ದ್ವಾರಕಾ ಕ್ಷೇತ್ರದ ಮಹಾತ್ಮ್ಯ, ಇವತ್ತೇನು ನಾವು ದ್ವಾರಕೆಯನ್ನು ಕಾಣುತ್ತೇವೆ, ದ್ವಾರಕಾ ಕ್ಷೇತ್ರದ ಮಹಾತ್ಮ್ಯವನ್ನು ಬಹಳ ವಿಸ್ತಾರವಾಗಿ ಆ ಖಂಡ ನಿರೂಪಣೆ ಮಾಡುತ್ತೆ. ಅದರಲ್ಲೂ ಮತ್ತೆ ಅನೇಕ ಅದ್ಭುತವಾಗಿರತಕ್ಕಂಥ ತುಂಬ ರೋಚಕವಾದ ಕಥೆಗಳು ನಮಗೆ ಪ್ರಾಪ್ತವಾಗಿದ್ದಾವೆ. ಅದನ್ನೆಲ್ಲ ನಾವು ನಾಳೆ ದಿವಸ ಸೇರಿದಾಗ ಕಥೆಗಳ ಚಿಂತನೆಯನ್ನು ಶ್ರೀಹರಿಯ ಚಿಂತನೆಯನ್ನು ನಾವು ಮಾಡೋಣ ಅಂತ
ಹೇಳ್ತಾ ಇಂದಿನ ಎರಡು ಮಾತನ್ನು ಪರಮಪೂಜ್ಯ ಶ್ರೀಪಾದರ ಮೂಲಕ ಮಧ್ವಾಂತರ್ಗತ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.